ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೌಭಾಗ್ಯ ಯೂಟ್ಯೂಬ್ ಚಾನಲ್. ನಾವು ಈ ವಿಡಿಯೋದಲ್ಲಿ ಭಾರತದ ಬೆನ್ನೆಲುಬು ಆದಂತಹ ಕೃಷಿಯ ಬಗ್ಗೆ ತಿಳಿದುಕೊಳ್ಳೋಣ. ಭಾರತವು ಕೃಷಿ ಪ್ರಧಾನ ದೇಶವಾಗಿದೆ. ನಮ್ಮ ದೇಶದ ಬಹುಪಾಲು ಜನರು ಕೃಷಿಯನ್ನೇ ಅವಲಂಬಿಸಿ ಜೀವನ ನಡೆಸುತ್ತಿದ್ದಾರೆ. ಗ್ರಾಮೀಣ ಪ್ರದೇಶಗಳ ಆರ್ಥಿಕತೆಗೆ ಕೃಷಿಯೇ ಮುಖ್ಯ ಆಧಾರವಾಗಿದೆ. ರೈತನು ದೇಶದ ಅನ್ನದಾತನಾಗಿದ್ದು ಜನರ ಬದುಕಿಗೆ ಅಗತ್ಯವಾದ ಆಹಾರ ಧಾನ್ಯಗಳನ್ನು ಉತ್ಪಾದಿಸುತ್ತಾನೆ. ಆದ್ದರಿಂದ ಕೃಷಿಗೆ ನಮ್ಮ ಜೀವನದಲ್ಲಿ ಅತ್ಯಂತ ಮಹತ್ವದ ಸ್ಥಾನವಿದೆ. ಕೃಷಿ ಮಾನವನ ಮೂಲಭೂತ ಅಗತ್ಯವಾದ ಆಹಾರವನ್ನು ಒದಗಿಸುತ್ತದೆ. ಅಕ್ಕಿ, ಗೋಧಿ, ಜೋಳ, ರಾಗಿ, ಸಜ್ಜಿ, ಬೇಳೆಕಾಳುಗಳು, ಹಣ್ಣುಗಳು, ತರಕಾರಿಗಳು ಮುಂತಾದವುಗಳೆಲ್ಲ ಕೃಷಿಯಿಂದಲೇ ದೊರಕುತ್ತವೆ. ಆಹಾರ ಮಾತ್ರವಲ್ಲದೆ ಹತ್ತಿ, ಕಬ್ಬು, ಎಣ್ಣೆ ಬೀಜಗಳು, ಚಹಾ, ಕಾಫಿ, ಮಸಾಲೆ ಪದಾರ್ಥಗಳು ಮುಂತಾದ ಕೈಗಾರಿಕೆಗಳಿಗೆ ಬೇಕಾದ ಕಚ್ಚಾ ವಸ್ತುಗಳನ್ನು ಕೃಷಿಯೇ ಒದಗಿಸುತ್ತದೆ. ಹೀಗಾಗಿ ಕೃಷಿ ದೇಶದ ಆರ್ಥಿಕ ಅಭಿವೃದ್ಧಿಗೂ ಮಹತ್ವದ ಕೊಡುಗೆ ನೀಡುತ್ತದೆ. ನಮ್ಮ ದೇಶದಲ್ಲಿ ಖಾರಿಫ್ ಮತ್ತು ರಬಿ ಎಂಬ ಎರಡು ಮುಖ್ಯ ಬೆಳೆಗಳಾಗಿವೆ. ಮಳೆಗಾಲದಲ್ಲಿ ಬೆಳೆಯುವ ಬೆಳೆಗಳನ್ನು ಖಾರಿಫ್ ಬೆಳೆಗಳು ಎಂದು ಕರೆಯುತ್ತಾರೆ. ಅಕ್ಕಿ, ಜೋಳ, ಮೆಕ್ಕೆಜೋಳ ಮುಂತಾದವು ಇದರಲ್ಲಿ ಸೇರಿವೆ. ಚಳಿಗಾಲದಲ್ಲಿ ಬೆಳೆಯುವ ಬೆಳೆಗಳನ್ನು ರಬಿ ಬೆಳೆಗಳು ಎಂದು ಕರೆಯುತ್ತಾರೆ. ಗೋಧಿ, ಕಡಲೆ, ಸಾಸಿವೆ ಮುಂತಾದವು ರಬಿ ಬೆಳೆಗಳಾಗಿವೆ. ಇಂದಿನ ಕಾಲದಲ್ಲಿ ಕೃಷಿಯಲ್ಲಿ ಆಧುನಿಕ ತಂತ್ರಜ್ಞಾನ ಬಳಕೆ ಹೆಚ್ಚಾಗಿದೆ. ಟ್ರ್ಯಾಕ್ಟರ್, ಪವರ್ ಟಿಲ್ಲರ್, ಹಾರ್ವೆಸ್ಟರ್, ನೀರಾವರಿ ಸಾಧನಗಳ, ಸುಧಾರಿತ ಬೀಜಗಳು, ರಾಸಾಯನಿಕ ಗೊಬ್ಬರಗಳು ಮತ್ತು ಕೀಟನಾಶಕಗಳ ಬಳಕೆಯಿಂದ ಉತ್ಪಾದನೆ ಹೆಚ್ಚಾಗಿದೆ. ವೈಜ್ಞಾನಿಕ ಕೃಷಿ ವಿಧಾನಗಳಿಂದ ಕಡಿಮೆ ಸಮಯದಲ್ಲಿ ಹೆಚ್ಚು ಫಲ ಪಡೆಯಲು ಸಾಧ್ಯವಾಗಿದೆ. ಡ್ರಿಪ್ ಇರಿಗೇಷನ್, ಸ್ಪ್ರಿಂಕ್ಲರ್ ವಿಧಾನಗಳಂತಹ ನೀರಾವರಿ ಕ್ರಮಗಳು ನೀರನ್ನು ಬಳಸಿ ಉತ್ತಮ ಬೆಳೆ ನೀಡುತ್ತವೆ. ಆದರೆ ರೈತರು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಮಳೆಯ ಕೊರತೆ, ಪ್ರವಾಹ, ಬರಗಾಲ, ಕೀಟ ಹಾವಳಿ, ಬೆಲೆ ಏರಿಳಿತ, ಸಾಲದ ಬಾಧೆ, ನೀರಿನ ಕೊರತೆ ಮುಂತಾದವು ಕೃಷಿಗೆ ತೊಂದರೆ ಉಂಟು ಮಾಡುತ್ತವೆ. ಕೆಲವೊಮ್ಮೆ ರೈತರು ಬೆಳೆದ ಬೆಳೆಗಳಿಗೆ ಸರಿಯಾದ ಬೆಲೆ ಸಿಗದೆ ಸಂಕಷ್ಟಕ್ಕೆ ಸಿಲುಕುತ್ತಾರೆ. ಆದ್ದರಿಂದ ಸರ್ಕಾರ ರೈತರಿಗೆ ಸಾಲ ಸೌಲಭ್ಯ, ಬೆಳೆ ವಿಮೆ, ನೀರಾವರಿ ಯೋಜನೆಗಳು, ಕನಿಷ್ಠ ಬೆಂಬಲ ಬೆಲೆ ಮುಂತಾದ ಸಹಾಯಗಳನ್ನು ನೀಡಬೇಕು. ಕೃಷಿ ನಮ್ಮ ಸಂಸ್ಕೃತಿಯೊಂದಿಗೂ ನಂಟು ಹೊಂದಿದೆ. ಹಬ್ಬಗಳು, ಜಾತ್ರೆಗಳು ಮತ್ತು ಆಚರಣೆಗಳು ಕೃಷಿಯನ್ನು ಆಧರಿಸಿವೆ. ಸಂಕ್ರಾಂತಿ, ಪೊಂಗಲ್, ಯುಗಾದಿ ಮುಂತಾದ ಹಬ್ಬಗಳು ಬೆಳೆ ಮತ್ತು ಪ್ರಕೃತಿಗೆ ಕೃತಜ್ಞತೆ ಸಲ್ಲಿಸುವ ಹಬ್ಬಗಳಾಗಿವೆ. ಆದ್ದರಿಂದ ಕೃಷಿಯನ್ನು ಗೌರವಿಸಿ ರೈತರನ್ನು ಸನ್ಮಾನಿಸಬೇಕು. ರೈತರ ಪರಿಶ್ರಮದಿಂದಲೇ ದೇಶದ ಜನರು ಅನ್ನವನ್ನು ಪಡೆಯುತ್ತಾರೆ. ಕೃಷಿ ಅಭಿವೃದ್ಧಿಯಾದರೆ ದೇಶ ಅಭಿವೃದ್ಧಿಯಾಗುತ್ತದೆ. ರೈತ ಸುಖಿಯಾಗಿದ್ದರೆ ರಾಷ್ಟ್ರ ಸಮೃದ್ಧಿಯಾಗುತ್ತದೆ. ಹೀಗಾಗಿ ಕೃಷಿ ನಮ್ಮ ದೇಶದ ಬೆನ್ನೆಲುಬು ಎಂಬುದು ನಿಜವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.